ಕನ್ನಡದಲ್ಲಿ ಮಾತಾಡ್ಬೇಕಂತ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಸ್ವಾತಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ದೊಡ್ಡಕ್ಕನ ಮೊಮ್ಮಗಳದ್ದು ಬರ್ಡೇ ಸೆಲೆಬ್ರೇಷನ್ ಸಿಂಪಲಾಗಿ ಯಾವ ಥರ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದಾದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೋದ ತಕ್ಷಣ ನಮ್ಮ ಅತ್ತೆ ಮಾವ ಭಾವ ಎಲ್ಲ ಏನು ಮಾಡ್ತಾ ಇದ್ದಾರೆ ನೋಡಿ. ಎಂತಾಯ್ತು ಅಲ್ಲೆಲ್ಲ ಸರಿ ಇಲ್ಲ, ಈಗ ಮೊದಲು ಸರಿ ವರ್ಕ್ ಆಗ್ತಿತ್ತು, ಈಗ ವರ್ಕ್ ಆಗೋದು ಎಲ್ಲ ಕಟ್ಟಾಗಿದೆ, ಬ್ಲೇಡ್ ಹೋಗಿದೆ. ಒಂದ್ಸಾರಿ ಡೆಂಟಿಸ್ಟ್ ಹತ್ರ ಹೋಗ್ಬೇಕಲ್ಲ ನೀವು ಮತ್ತೆ. ಹೋಗ್ಬೇಕು. ಇದೆಲ್ಲ ತಿನ್ಬಾರ್ದು, ಇದೆಲ್ಲ ನೋಡಿ ಜಂಕ್ ಫುಡ್ ಕುತ್ಕೊಂಡು ತಿಂದ್ರೆ ಹಾಗೆ ಆಗ್ತದೆ. ಕನ್ನಡದಲ್ಲಿ ಮಾತಾಡ್ಬೇಕಂತ ಅವರಿಗೆಲ್ಲ ಗೊತ್ತಾಗೋದಿಲ್ಲ ಅಂತೆ, ಭಾಷೆಯಲ್ಲಿ ಮಾತಾಡಿದ್ರೆ. ಬ್ಯಾಂಗ್ಳೂರಲ್ಲ ಕನ್ನಡ ಬರೋದಿಲ್ಲ. ಯಾರು ಹೇಳಿದ್ದು? ಬರ್ತದೆ, ಬಂದದಾಗಿ ಮಾತಾಡಿ. ಗಮ್ಮತ್ತು ಬ್ಯಾಂಗ್ಳೂರು, ಬ್ಯಾಂಗ್ಳೂರು ಗಮ್ಮತ್ತ, ಬ್ಯಾಂಗ್ಳೂರಲ್ಲಿ ಗಮ್ಮತ್ತು. ಮಗನ ಮನೆಯಲ್ಲಿ ಮಗನ ಮನೆಯಲ್ಲಿ ಗಮ್ಮತ್ತು. ಇಲ್ಲಿ ನೋಡಿ ಬೆಕ್ಕಿನ ಮರಿಯನ್ನು ಎತ್ಕೊಂಡಿರೋದು ನೋಡಿ, ಅದು ಸ್ಪೆಷಲ್ ಗೆಸ್ಟ್ ಅಂತೆ ಬರ್ಡೇಗೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಬೆಕ್ಕಿನ ಮರಿ ಕೂಡ. ಇಡೀ ದಿವಸ ಇಬ್ಬರು ಈ ಮರಿಗಳ ಜೊತೆ ಆಟ ಆಡ್ತಾ ಇರ್ತಾರೆ. ತುಂಬ ಮರಿಗಳಿತ್ತು, ಇವಾಗ ಒಂದೇ ಒಂದು ಮರಿ ಉಳ್ಕೊಂಡಿದೆ, ಹಾಗೂ ಅದರ ಅಮ್ಮ ಉಳ್ಕೊಂಡಿದೆ. ಈ ಮಕ್ಕಳಿಲ್ಲ ಅಂದ್ರೂ ಆ ಮರಿಗಳಿಗೆ ತುಂಬ ಬೋರ್ ಆಗ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ಅದು ಡಾಲ್ ಥರ ಆಟ ಆಡ್ತಾ ಇರ್ತಾರೆ, ಅದಕ್ಕೆ ಬೆಡ್ಶೀಟ್ ಹಾಕೋದು, ಹಾಗೆ ಫ್ಯಾನ್ ಹಾಕೋದು, ಸೆಕೆ ಆಗುತ್ತೆ ಅಂತ ಹೇಳಿ ಈ ಥರ ಎಲ್ಲ ತುಂಬ ಆಟ ಆಡ್ತಾ ಇರ್ತಾರೆ ಅವುಗಳು. ಮಕ್ಕಳಿಗೆ ಬರ್ಡೇ ಬಂದರೆ ಎಷ್ಟು ಖುಷಿಯಾಗಿರ್ತಾರೆ ನೋಡಿ, ಎಷ್ಟು ಖುಷಿಯಲ್ಲಿ ಕೂತ್ಕೊಂಡಿದ್ದಾಳೆ ಅವಳು. ಏನೋ ಸ್ಪೆಷಲ್ ಡೇ ಅನಿಸುತ್ತೆ ಅವರಿಗೆ. ಸಿಂಪಲಾಗಿ ಮಾಡಿದರೂ ಪರವಾಗಿಲ್ಲ, ತುಂಬ ಖುಷಿ ಪಡ್ತಾರೆ ಅವರು. ನಮ್ಮ ಅತ್ತೆಯಲ್ಲಿ ಕುಂಕುಮ ಹಚ್ಚಿ ಆಶೀರ್ವಾದ ಮಾಡ್ತಾ ಇದ್ದಾರೆ, ಹಾಗೆ ಮಾವನು ನೋಡಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವಳಿಗೆ. ಒಂದು ಚಿಕ್ಕ ಕೇಕ್ ತಂದು ಕಟ್ ಮಾಡಿದರೂ ಕೂಡ ಸಾಕಾಗುತ್ತೆ ಅವರಿಗೆ, ಅದರಲ್ಲೇ ಅವರು ತುಂಬ ಖುಷಿ ಕಾಣ್ತಾರೆ. ಇನ್ನೇನು ಬೇಕಲ್ವ ಮಕ್ಕಳಿಗೆ.